ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ವಿಲ್ ಹ್ಯಾವ್ ಬಗ್ಗೆ ಹೇಳ್ಕೊಡ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋಲಿ ಹ್ಯಾವ್, ಹ್ಯಾಸು, ಹ್ಯಾಡ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ಮಿಸ್ ಆಗಿದರೆ ಅದನ್ನು ನೋಡಿಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿ. ಇದು ವಿಲ್ ಹ್ಯಾವ್. ವಿಲ್ ಹ್ಯಾವ್ ಅಂದರೆ ಏನು, ಅರ್ಥ ಏನು? ವಿಲ್ ಹ್ಯಾವ್ ಅಂದರೆ ಇರುತ್ತದೆ, ಅಂದರೆ ಫ್ಯೂಚರ್ ಟೆನ್ಸ್ ಭವಿಷ್ಯದ ಕಾಲದಲ್ಲಿ ಉಪಯೋಗಿಸುವಂಥ ಪದ. ಭವಿಷ್ಯದಲ್ಲಿ ನಡೆಯುವಂಥ ವಿಷಯ ಹೇಳಬೇಕು ಅಂದಾಗ ವಿಲ್ ಹ್ಯಾವ್ ಯೂಸ್ ಮಾಡಬೇಕು. ಈ ವಿಲ್ ಹ್ಯಾವ್ ಅಂದರೆ ಇರುತ್ತದೆ. ಇದನ್ನು ನಾವು ರಿಸ್ಟ್ರಿಕ್ಷನ್ ಇಲ್ಲದೇ ಎಲ್ಲ ಸಬ್ಜೆಕ್ಟ್ಸ್ಗೂ ಯೂಸ್ ಮಾಡ್ಬೋದು. ಐ, ಯು, ವಿ, ದೇ, ಹಿ, ಶಿ, ಇಟ್ ಎಲ್ಲ ಸಬ್ಜೆಕ್ಟ್ಸ್ಗೂ ಯೂಸ್ ಮಾಡ್ಬೋದು. ಇದನ್ನು ನಾವು ಸೆಂಟೆನ್ಸಲ್ಲಿ ಹೆಂಗೆ ಯೂಸ್ ಮಾಡ್ಬೋದು, ಅದಕ್ಕೆ ನಾನು ಯಾವಾಗಲೂ ಹೇಳ್ಕೊಡೋವಂಥ ಒಂದು ಫಾರ್ಮುಲಾ ಎಸ್ ವಿ ಐ ಓ ಪಿ ಟಿ. ಇದು ಈ ಫಾರ್ಮುಲಾ, ಈ ಸೂತ್ರ ಉಪಯೋಗಿಸಿದ್ರೆ ನೀವು ಸೆಂಟೆನ್ಸು ಯಾವ ಕಾರಣಕ್ಕೂ ತಪ್ಪಾಗಲ್ಲ. ಫಸ್ಟು ಸಬ್ಜೆಕ್ಟ್ ಬರಬೇಕು, ವರ್ಕ್ ಬರಬೇಕು, ಇನ್ಫಾರ್ಮೇಷನ್ ಬರಬೇಕು, ಆಬ್ಜೆಕ್ಟ್ ಬರಬೇಕು, ಪ್ಲೇಸು ಮತ್ತು ಟೈಮ್. ಆಯಿತಾ? ಈಗ ಕೆಲವೊಂದು ಎಕ್ಸಾಂಪಲ್ಸು ಐ ಯು ಇದೆ ಈ ಶೀಟಲ್ಲಿ ಎಕ್ಸಾಂಪಲ್. ಓಕೆ, ನೋಡಿ ಇವಾಗ ಐ ವಿಲ್ ಹ್ಯಾವ್ ಟ್ರೈನಿಂಗ್ ನೆಕ್ಸ್ಟ್ ವೀಕ್. ಬರೋ ವಾರ ನನಗೆ ಟ್ರೈನಿಂಗು ಇರುತ್ತದೆ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ವಿಲ್ ಹ್ಯಾವ್, ಆಬ್ಜೆಕ್ಟ್ ಏನು, ಟ್ರೈನಿಂಗು, ಟೈಮು ನೆಕ್ಸ್ಟ್. ನೆಕ್ಸ್ಟ್ ಎಕ್ಸಾಂಪಲು ಯು ವಿಲ್ ಹ್ಯಾವ್ ಗುಡ್ ಫ್ಯೂಚರ್. ಯು ವಿಲ್ ಹ್ಯಾವ್ ಗುಡ್ ಫ್ಯೂಚರ್ ಅಂದರೆ ನಿಮಗೆ ಒಳ್ಳೆ ಭವಿಷ್ಯ ಇರುತ್ತದೆ. ಈಗ ನೆಕ್ಸ್ಟ್ ವಿನಲ್ಲಿ ತಗೊಳ್ಳೋಣ. ಎಕ್ಸಾಂಪಲು ವಿ ವಿಲ್ ಹ್ಯಾವ್, ನಮಗೆ ಏನಿರುತ್ತದೆ, ಇಂಗ್ಲೀಷ್ ಕ್ಲಾಸ್. ನಮಗೆ ಇಂಗ್ಲೀಷ್ ಕ್ಲಾಸ್ ಇರುತ್ತದೆ. ವಿ ವಿಲ್ ಹ್ಯಾವ್ ಇಂಗ್ಲೀಷ್ ಕ್ಲಾಸ್ ಇನ್ ಮೈಸೂರಲ್ಲಿ ನಮಗೆ ಇಂಗ್ಲೀಷ್ ಕ್ಲಾಸು ಇರುತ್ತದೆ. ಆಯಿತಾ? ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ಇನ್ಫಾರ್ಮೇಷನ್ ಆಯಿತು, ಆಬ್ಜೆಕ್ಟ್ ಆಯಿತು, ಜಾಗ ಎಲ್ಲಿ, ಯಾವ ಜಾಗದಲ್ಲಿ, ಪ್ಲೇಸ್ ಇನ್ ಮೈಸೂರು. ಆಯಿತಾ? ಐ ಯು ವಿ ಆಯಿತು. ಇವಾಗ ದೇ ವಿಲ್ ಹ್ಯಾವ್ ವರ್ಕ್ ಇನ್ ಬ್ಯಾಂಗ್ಳೂರ್. ಅವರಿಗೆ ಬೆಂಗಳೂರಲ್ಲಿ ಕೆಲಸ ಇರುತ್ತದೆ. ಯಾವಾಗ? ನೆಕ್ಸ್ಟ್ ಮಂತ್, ಬರೋ ತಿಂಗಳು ಅವರಿಗೆ ಬೆಂಗಳೂರಲ್ಲಿ ಕೆಲಸ ಇರುತ್ತದೆ. ಈ ಬದಲು ಒಂದು ವ್ಯಕ್ತಿಯ ಹೆಸರು ಸುರೇಶ್ ತಗೊಳ್ಳೋಣ. ಓಕೆ, ಸುರೇಶ್ ವಿಲ್ ಹ್ಯಾವ್ ಬ್ಯಾಂಕ್ ಅಕೌಂಟ್ ಇನ್ SBI. ಆಯಿತಾ? ಸೊ ಸುರೇಶನಿಗೆ ಬ್ಯಾಂಕ್ ಅಕೌಂಟ್ ಇರುತ್ತದೆ. ಎಲ್ಲಿ? ಪ್ಲೇಸು SBI ಅಲ್ಲಿ. ಓಕೆ, ಶಿ ಒಂದು ವ್ಯಕ್ತಿಯ ಹೆಸರು ತಗೊಳ್ಳೋಣ, ಸುಮಾ ವಿಲ್ ಹ್ಯಾವ್ ಜಾಬ್ ಇನ್ L&T. ಸುಮನಿಗೆ L&Tಯಲ್ಲಿ ಕೆಲಸ ಇರುತ್ತದೆ. ಇಟ್ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ ತಗೊಳ್ಳೋಣ. ಇಟ್ ಅಥವಾ ಮೊಬೈಲ್. ವಿಲ್ ಹ್ಯಾವ್ ಗುಡ್ ನೆಟ್ವರ್ಕ್ ಅಂದರೆ ಮೊಬೈಲ್ಗೆ ಒಳ್ಳೆ ನೆಟ್ವರ್ಕು ಇರುತ್ತದೆ. ನೋಡಿ, ಐ ಯು ಇದೆ ಈ ಶೀಟ್ ಎಲ್ಲದಕ್ಕೂ ಉಪಯೋಗಿಸ್ಬೋದು ವಿಲ್ ಹ್ಯಾವ್. ಆಯಿತಾ? ಇದನ್ನು ಉಪಯೋಗಿಸ್ಬೇಕು ಅಂದಾಗ
ಈ ಫಾರ್ಮುಲಾ, ಈ ಸೂತ್ರ ಏನಿದೆ ಇದನ್ನು ಗ್ಯಾಪ್ಸ್ಕೊಳ್ಳಿ. ಎಸ್ ಹಾಕಿ, ಫಸ್ಟು ಎಸ್ ಹಾಕಿ, ಸಬ್ಜೆಕ್ಟ್ ಹಾಕಿ, ವರ್ಬ್ ಹಾಕಿ, ವರ್ಬ್ ವಿಲ್ ಹ್ಯಾವು, ಇನ್ಫಾರ್ಮೇಷನ್ ಹಾಕಿ, ಆಬ್ಜೆಕ್ಟ್ ಹಾಕಿ, ಪ್ಲೇಸು ಟೈಮು ಇದ್ದರೆ ಅದನ್ನು ಹಾಕಿ, ಇದೇ ಸೀಕ್ವೆನ್ಸಲ್ಲಿ ಹಾಕಿ ನಿಮ್ಮ ಸೆಂಟೆನ್ಸು ಫುಲ್ಲು ಕರೆಕ್ಟ್ ಆಗುತ್ತೆ. ಇದುವರೆಗೂ ನಾನು ಪ್ರೆಸೆಂಟ್ ಟೆನ್ಸ್ ಹೇಳ್ಕೊಟ್ಟೆ, ಪಾಸ್ಟ್ ಟೆನ್ಸ್ ಹೇಳ್ಕೊಟ್ಟೆ, ಈಗ ಫ್ಯೂಚರ್ ಟೆನ್ಸ್ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಒಂದೊಂದು ವೀಡಿಯೋಲಿ ಒಂದೊಂದು ಕಾನ್ಸೆಪ್ಟಾಗಿ ಹೇಳ್ಕೊಡ್ತಾಯಿದ್ದೀನಿ. ಇದನ್ನು ಹೇಳ್ಕೊಟ್ಟೆ. ಇಷ್ಟು ದಿನ ನಾವು ಪಾಸಿಟಿವ್ ಸೆಂಟೆನ್ಸು ನಾನು ಹೇಳ್ಕೊಟ್ಟೆ, ಇದೆ, ಇತ್ತು, ಇರುತ್ತದೆ ಅಂತ. ನೆಕ್ಸ್ಟ್ ವೀಡಿಯೋನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲ, ಇರಲಿಲ್ಲ, ಇರೋದಿಲ್ಲ, ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಕಸ್ಮಾತ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಶ್ರೀನಿಸ್ ಇಂಗ್ಲೀಷ್ ಲ್ಯಾಬ್ ಅಂತ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ. ಧನ್ಯವಾದ.